ಸೊಸೆ 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 ಈ ಪರೀಕ್ಷೆ ಮುಗೀತು ರಾಘವ್. ಈ 6 ತಿಂಗಳಲ್ಲಿ ನಾವು ಒಂದಾಗ್ತೀವಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅದಾಗ್ಲಿಲ್ಲ. ಅತ್ತೆ, ನಿಮ್ಗಿಷ್ಟ ಅಂತ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ, ತಿಂದು ನೋಡಿ. ನಾನಂತೂ ನಿಮ್ಗೆ ಒಪ್ಪಿಗೆ ಆಗ್ಲಿಲ್ಲ. ಈ ಕ್ಷಣದ ತನಕ ನೀವು ನನ್ನನ್ನ ನಿಮ್ ಸೊಸೆ ಅಂತ ಒಪ್ಕೊಳ್ಳೇ ಇಲ್ಲ. ಆದ್ರೆ ಇದಾದ್ರೂ ನಿಮ್ಗೆ ಒಪ್ಪುತ್ತಾ ನೋಡಿ. ತಿಂದು ನೋಡಿ ಅತ್ತೆ, ಪ್ಲೀಸ್. ಗಾಯತ್ರಿ ಅಕ್ಕ, ಇದುವರೆಗೂ ನಾನು ಮಾಡಿದ ಯಾವ ಅಡುಗೆನೂ ನಿಮ್ಗೆ ಇಷ್ಟ ಆಗ್ಲೇ ಇಲ್ಲ. ಇಲ್ಲ ಉಪ್ಪು ಜಾಸ್ತಿ ಇರೋದು, ಇಲ್ಲ ಖಾರ ಜಾಸ್ತಿ ಇರೋದು, ಅಥವಾ ಹುಳಿ ಜಾಸ್ತಿ ಇರೋದು. ಇವತ್ತಾದ್ರೂ ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಸಾಕು, ಎಮೋಷ್ನಲಿ ಎಲ್ಲರನ್ನ ಬಗ್ಗು ಬಡಿತಿದ್ಯಾ ಅಂತ ನಂಗೆ ಗೊತ್ತು. ಮೊದಲು ಹೋಗೋದನ್ನ ನೋಡ್ಕೊ. ನೀನಿಲ್ಲಿಂದ ಕಾಲ್ ತೆಗಿಲಿ ಅಂತಾನೆ ಕಾದಿದ್ದೀನಿ. ಆಮೇಲಿದೆ ನಿನಗೆ ಹಬ್ಬ. ನಿಮಗೆ ಸ್ವೀಟ್ ಇಷ್ಟ ಅಂತ 2 ಥರದ ಸ್ವೀಟ್ ಮಾಡಿದ್ದೀನಿ, ತಿನ್ನಿ. ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿರೋ 1000 ಸನ್ನಿವೇಶಗಳಿರ್ಬೋದು, ಆದ್ರೆ ದಯವಿಟ್ಟು ಅದನ್ನೆಲ್ಲ ಮರ್ತು ಬಿಡಿ. ಎಲ್ಲೋ ಒಂದ್ ಕಡೆ ಬೆರ್ತು ಸುಖವಾಗಿರೋಣ ಅಂತ ಅನ್ಕೊಂಡೆ, ಆದ್ರೆ ಇನ್ಮುಂದೆ ಮರ್ತು ಸುಖವಾಗಿರೋಣ. ನಡೀರಿ ಕೀರ್ತಮ್ಮ. ಅಯ್ಯೋ ಅಣ್ಣ, ಏನಾಯ್ತಣ್ಣ? ನಾವು ಸೋಲೋ ಕಾಲ ಹತ್ರ ಬಂದ್ಬಿಟ್ಟಿದೆ ಕೀರ್ತಮ್ಮ. ಸೋಲು ಅನ್ನೋದನ್ನ ದಾಟ್ಕೊಂಡೇ ಬಂದಿದ್ದೀನಿ ಅಣ್ಣ. ಇನ್ನೇನಿದ್ರು ಸೋಲು ಬೇರೆಯವ್ರ ಪಾಲಾಗ್ಬೇಕೆ ಹೊರತು ನಮ್ಮ ಪಾಲಲ್ಲ. ಅಯ್ಯೋ ಕೀರ್ತಮ್ಮ, ಯಾವ್ದು ನಮ್ಮ ಟ್ರಂಪ್ ಕಾರ್ಡು ಅಂತ ಅನ್ಕೊಂಡಿದ್ವೋ ಅದಕ್ಕೆ ನಮ್ಮ ಕೈಲಿಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ಬಲ ನಮ್ಮ ಕಡೆಗಿದೆ ಅಂತ ನಾವು ಮೆರಿತಿದ್ವಲ್ಲ, ಅವನ ಬಗ್ಗೆ. ಅವ್ನು ನಮ್ಮ ಕೈಲಿದ್ರೆ ಇಲ್ಲಿರೋರು ಯಾರು ಕೆಮ್ಮೋದಿಲ್ಲ ಅನ್ಕೊಂಡಿದ್ವಲ್ಲ, ಅವನ ಬಗ್ಗೆ. ಆ ವ್ಯಕ್ತಿ ಇದ್ರೆ ನಮಗ್ ಶಕ್ತಿ, ಇಲ್ಲ ಅಂದ್ರೆ ಅಪಾಯ ಅನ್ಕೊಂಡಿದ್ವಲ್ಲ, ಅವನ ಬಗ್ಗೆ. ಯಾರು ಅಂತ ಹೇಳ್ಬಾರ್ದಾ? ಅಯ್ಯೋ ಕೀರ್ತಮ್ಮ, ನೀವು ನರಸಿಂಹನ್ ಬಗ್ಗೆ ಮರ್ತೇ ಬಿಟ್ಟಿದ್ದೀರಾ? ಅಂದ್ರೆ ನರಸಿಂಹ
ನಾವು ಕೂಡಿಟ್ಟು ಜಾಗದಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟು ಬಂದೋಬಸ್ತ್ ಮಾಡಿನೂ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ಏನ್ ಅರ್ಥ ಅಣ್ಣ? ಇರೋ ಅರ್ಥ ಒಂದೇ ಅಮ್ಮ, ಅವನು ನಮ್ಗಿಂತ ಬುದ್ಧಿವಂತ. ಮತ್ತೆ ಅವರನ್ನು ಹೊಗಳ್ಬೇಡಿ. ಏನಪ್ಪ ಮಾಡೋದು? ಕೀರ್ತಮ್ಮ, ಅವ್ನು ತಪ್ಪಿಸ್ಕೊಂಡಿರೋ ವಿಷಯ ಅಂಜಲಿ ಗೊತ್ತಿಲ್ಲ. ಅವ್ನು ನಮ್ಮ ಹತ್ರನೇ ಇದ್ದಾನೆ ಅಂತ ನಾಟಕ ಮಾಡಿದ್ರೆ? ಅಣ್ಣ, ಎಷ್ಟು ದಿನ ಅಂತ ನಾಟಕ ಮಾಡಕ್ಕಾಗುತ್ತೆ? ನರಸಿಂಹ ಅಂಜಲಿನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರಲ್ವಾ? ಹೌದಲ್ವಾ? ಈಗೇನ್ ಮಾಡೋದು? ಹೇಗಾದ್ರೂ ಮಾಡಿ ಮತ್ತೆ ನರಸಿಂಹನ ನಾವು ಹಿಡ್ಕೋಬೇಕು. ಅಲ್ಲಿ ತನಕ ಅಂಜಲಿಗೆ ವಿಷಯ ಗೊತ್ತಾಗ್ತಿರೋ ಹಾಗೆ ನೋಡ್ಕೋಬೇಕು. ಅಲ್ಲ ಅಣ್ಣ, ಅದ ತಪ್ಪಿಸ್ಕೊಳಕ್ ಹೇಗ್ ಸಾಧ್ಯ ಅಂತ ಒಂದ್ ಕೆಲಸ ಮಾಡಿ, ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸಿ ಎಲ್ಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆದಷ್ಟು ಬೇಗ ನಾವು ಅವ್ರನ್ನ ಪತ್ತೆ ಹಚ್ಚಬೇಕು. ಇಲ್ಲದೆ ಹೋದ್ರೆ ಅಂಜಲಿ ಮೆರೆದು ಬಿಡ್ತಾಳೆ. ಅಬ್ಬಾ, ಅಂತೂ ಈ ಸಂದರ್ಭಕ್ಕೆ ನಾನು ಕಾಯ್ತಿದ್ದೆ. ಹುಲಿ ಯಾವತ್ತಿದ್ರು ಹುಲಿನೇ. ಇಷ್ಟು ದಿವಸ ಹೆದರ್ಕೊಂಡು ಧೈರ್ಯ ಇರೋಳ್ ತರ ನಾಟಕ ಆಡ್ತಿದ್ದೆ. ಈಗ ಶುರು ಆಗತ್ತೆ ನಿಜವಾದ ಆಟ. ಕೀರ್ತಿ, ಇನ್ಮೇಲೆ ನಿನ್ ಕಥೆ ಕ್ಲೈಮ್ಯಾಕ್ಸ್. ಇದೇನಂಜಲಿ, ಇಷ್ಟು ದಿನ ನಾನು ಮುಂದೆ ಬಂದು ನಿಂತಾಗೆಲ್ಲ ಬೀಗೋ ಮುಖ ಹೊತ್ಕೊಂಡು ಬಂದು ನಿಲ್ತಾ ಇದ್ದವಳು ಇವತ್ತು ಸ್ವರ್ಗ ಹೋಗಿರೋ ಮುಖ ಇಟ್ಕೊಂಡು ಬಂದು ನಿಲ್ತಿದ್ಯಾ? ಏನಾಯ್ತು? ಕೀರ್ತಿ, ಇದುವರೆಗೂ ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು. ಹೇಗೂ ನೀನು ಈ ಮನೆ ಬಿಟ್ಟು ಹೋಗ್ತಾ ಇದೀಯ. ಈಗ್ಲಾದ್ರೂ ನಮ್ಮಪ್ಪನ ವಿಷಯ ಏನಾಯ್ತು ಅಂತ ಹೇಳು. ನನಗೆ ಅವರು ನೋಡ್ಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ ಕೀರ್ತಿ. ನಿನ್ಗೆ ನಿನ್ನ ಅಪ್ಪನ್ ನೋಡ್ಬೇಕು ಅಂತ ಎಲ್ಲಿವರೆಗೂ ಅನ್ಸುತ್ತೋ ಅಲ್ಲಿವರೆಗೂ ತಾನೇ ಈ ಮನೆ ನೆಟ್ಟಿಗಿರಕ್ ಸಾಧ್ಯ. ಆಹಾ, ಅಪ್ಪ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ರು ವರ್ಷೆ ತೋರಿಸ್ತಿದ್ದಾಳೆ ರಾಣಿ. ಇಷ್ಟಕ್ಕೂ ನಮ್ಮಪ್ಪನ್ ಏನಾದ್ರೆ ನನಗೇನು ಅಂತ ಇದ್ದವಳು ನೀನು. ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಮಪ್ಪನ್ ನೋಡ್ಬೇಕು ಅಂತ ಅನ್ಸಕ್ ಶುರುವಾಗಿದೆ ಅಂದ್ರೆ ನಾನ್ ನಿಮ್ಮಪ್ಪಂಗೆ ಏನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಭಯ ಶುರುವಾಗಿದ್ಯಾ? ಆ ಭಯ ಹಾಗೆ ಇತ್ತು, ಆದ್ರೆ ಅದನ್ನ ನಿನ್ ಮುಂದೆ ತೋರಿಸ್ಕೊಳ್ಳದೆ ನಿನ್ಗೆ ತಿರುಗ್ ಬಿದ್ದೆ. ಆದ್ರೆ ನೀನು ನಮ್ಮಪ್ಪನ್ಗೇನು ಮಾಡಿಲ್ಲ ಅಲ್ವಾ? ಕೀರ್ತಿ, ಇನ್ಮೇಲೆ ನಿನ್ ಕೈಲಿ ಏನು ಮಾಡೋದಕ್ಕಾಗಲ್ಲ. ಏನು ಮಾತಿನ ದಾಟಿ ಸಂಪೂರ್ಣವಾಗಿ ಬದಲಾಗಿದೆಯಲ್ಲ? ಬದಲಾಗದೆ ಇರೋದಕ್ಕೆ ಹೇಗ್ ಸಾಧ್ಯ ಅಡಿಯೇ? ಈಗ ನನ್ಗೆ ಸತ್ಯ ಏನು ಅಂತ ಗೊತ್ತಾಗೋಗಿದೆ. ನೀನ್ ಕೂಡಿಟ್ಟಿರೋ ಜಾಗದಿಂದ ನಮ್ಮಪ್ಪ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಸಮಾಚಾರ ನನಗ್ ಬಂದಿದೆ. ಅಂದ್ರೆ ನಿಮ್ಮಪ್ಪ ನಿನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ, ಆದ್ರೆ ಮಾಡ್ತಾರೆ. ಒಟ್ನಲ್ಲಿ ನಿನ್ ಬೋನು ನಮ್ಮಪ್ಪನಂತ ಹುಲಿನ ಬಂಧಿಸಿಡಕ್ಕಾಗದೆ ಇರೋ ಬೋನು. ಅಯ್ಯೋಯ್ಯೋ, ಯಾಕಮ್ಮ? ಯಾಕೆ ಮುಖ ಸಪ್ಪಗಾಯ್ತು? ವಿಷಯ ನನಗ್ ಗೊತ್ತಿಲ್ಲ ಅನ್ಕೊಂಡು ದಿಮಾಕ್ನಲ್ಲಿ ಮಾತಾಡ್ತಾ ಹೋದೆ.
ಕೀರ್ತಿ, ಹೇಗೂ ನೀನು ಮನೆ ಬಿಟ್ಟು ಹೋಗ್ತಾ ಇದ್ಯಾ. ಇನ್ಮೇಲೆ ನಮ್ಮಪ್ಪನು ನನ್ನ ಕೈ ಜೋಡಿಸ್ತಾರೆ. ಆಮೇಲೆ ಆಮೇಲೆ ಈ ಮನೇಲಿ ನಾವು ಆಡಿದ್ದೇ ಆಟ. ನೋಡ್ತಾ ಇರು, ಈ ಮನೆ ಹೇಗ್ ಚಿಂದಿ ಚಿತ್ರಣ ಆಗತ್ತೆ ಅಂತ. ಅಕಸ್ಮಾತ್ ಹೀಗೇನಾದ್ರೂ ಆದ್ರೆ ನೀನ್ ಯಾವ ರೀತಿ ಬಣ್ಣ ಬದಲಾಯಿಸ್ತೀಯ ಅಂತ ನೋಡ್ಬೇಕಿತ್ತು. ನೋಡ್ದೆ, ವೆರಿ ಗುಡ್. ಏನು ನೀನ್ ಏನ್ ಹೇಳ್ತಾ ಇದೀಯಾ? ನಿಮ್ಮಪ್ಪ ಇನ್ನು ನನ್ನ ಹತ್ರನೇ ಇದ್ದಾರೆ ಅಂಜಲಿ. ಬೋನ್ ಕಿತ್ಕೊಂಡು ಹೋಗಕ್ಕೆ ನಿಮ್ಮಪ್ಪ ಏನು ಹುಲಿ ಅಲ್ಲ. ಅವರು ಕೈಲಾಗ್ದಿರೋ ಅಸಹಾಯಕ ಮನುಷ್ಯ ಅಂತ ನಿನಗೆ ಗೊತ್ತಿಲ್ವಾ ಅಂಜಲಿ? ನೋಡು, ಇಂಥದೊಂದು ವಿಷಯ ಬೇಕು ಅಂತ ನಿನ್ ಕಿವಿಗೆ ಹಾಕಿ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀಯ ಅಂತ ನೋಡ್ಬೇಕು ಅಂತಾನೆ ನಾನು ಮಾರುತಿ ಅಣ್ಣ ಇಷ್ಟೆಲ್ಲ ನಾಟಕ ಆಡಿದ್ವಿ. ಯಾಕಂದ್ರೆ ನಾನ್ ಮನೆ ಬಿಟ್ಟು ಹೋಗಕ್ ಮುಂಚೆ ನಿನ್ನೊಳಗೆ ನಿಮ್ಮಪ್ಪ ಹೇಗಿದ್ದಾರೆ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಆಸೆ. ಅದೀಗ ತಾನಾಗ್ ತಾನೇ ಹೊರಗೆ ಬಂತು. ಇನ್ನೊಂದ್ ಸರ್ತಿ ನಾನಿಲ್ಲ ಅಂತ ಮೆರೆದ್ರೆ ನಿಮ್ಮಪ್ಪನ ಗತಿ ಅಷ್ಟೇ. ಇಲ್ಲ ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಸತ್ಯ. ಪಾಪ ನಿಮ್ಮಪ್ಪನ ನೋಡ್ಬೇಕು ಅಂತ ಕೇಳ್ಕೊಂಡೆ ಅಲ್ಲ ನೀನು? ಇರು, ನಿಮ್ ತಂದೆ ವಿಡಿಯೋ ನಿನ್ ಕಣ್ಣಾರೆ ನೋಡ್ಕೊ. ಇದ್ಯಾವುದೋ ಹಳೆ ವಿಡಿಯೋ ಇರ್ಬೋದು. ಇನ್ನೂ ನಿನಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಲ್ಲ? ಇರು, ನಿಮ್ಮಪ್ಪನ ವಾಯ್ಸ್ನ ನೀನೇ ಕೇಳಿಸ್ಕೊ. ಹಲೋ, ನರಸಿಂಹಂಗೆ ಫೋನ್ ಕೊಡಿ. ಕೊಟ್ಟೆ ಮೇಡಮ್. ಕೀರ್ತಿ ಏನು ಹೇಳ್ತಾಳೋ ಅವಳು ಮಾತು ಕೇಳು. ನನಗಿಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ದೆ ನೋಡು. ನೀನ್ ಅವಳ ವಿರುದ್ಧ ತಿರುಗ್ತಿದ್ದಾಗೆಲ್ಲ ನಾನ್ ನೋವು ಅನ್ಭವಿಸ್ತೀನಿ. ಪ್ಲೀಸ್ ಅವಳ ಮಾತು ಕೇಳು. ನಿಮ್ಮ ಅಪ್ಪನ ಸ್ಥಿತಿ ಏನು ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ? ಇನ್ನೂ ನಿನ್ ಧಾಟಿ ಹೀಗೆ ಮುಂದುವರ್ಸಿದ್ರೆ ಅಲ್ಲಿ ನಿಮ್ಮ ಅಪ್ಪಂಗೆ ಏನಾಗತ್ತೆ ಅಂತ ಯೋಚನೆ ಮಾಡ್ದಿರೋಷ್ಟು ದಡ್ಡಿ ನೀನಲ್ಲ ಅನ್ಕೋತೀನಿ. ನಿನ್ನ ಆಟನ ಈಗ್ಲಾದ್ರೂ ನಿಲ್ಸು. ನಾನಿಲ್ಲ ಅಂತ ಬಾಯಿ ಬಿಚ್ಚೋದು ಬಾಲ ಬಿಚ್ಚೋದು ಮಾಡಿದ್ರೆ ಅಷ್ಟೇ. ಹೊರಡು ನೋಡು, ನನಗೆ ತುಂಬಾನೇ ಕೆಲಸ ಇದೆ, ಹೊರಡು ಅಂದೆ. ಈ ರೂಮ್ ಖಾಲಿ ಇರುತ್ತೆ ರಾಘವ್. ಯಾವುದೇ ಮುಜುಗರ ಇಲ್ಲದೆ ನೀವಿಲ್ಲಿ ಬಂದು ಆರಾಮಾಗಿ ಮಲ್ಕೋಬಹುದು. ಸಾಯೋ ತನಕ ಬೇಕಾದ್ರೆ ಹಾಲಲ್ಲಿ ಮಲ್ಕೋತೀರಿ. ದಯವಿಟ್ಟು ಇಲ್ಲೇ ಇದ್ಬಿಡು ಕೀರ್ತಿ, ಪ್ಲೀಸ್. ಇಂಥ ಮಾತುಗಳು ಕೇಳಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಇದನ್ನೇ ನಂಬ್ಕೊಂಡು ಜೀವನ ಕಳಿಯಕ್ಕಾಗಲ್ಲ ಅಲ್ವಾ ರಾಘವ್? ಅಂದ್ರೆ ನೀನು? ರಾಘವ್ ಪ್ಲೀಸ್, ಮತ್ತೆ ಮತ್ತೆ ಅದೇ ವಿಷಯನ ಮಾತಾಡೋದು ಬೇಡ. ಇನ್ಮುಂದೆ ಆದ್ರೂ ಜೀವನನ ಸೀರಿಯಸ್ ಆಗಿ ತಗೊಳ್ಳಿ. ನಾನು ತಗೊಂಡಿದ್ದೀರಿ, ಆದ್ರೆ ಬೇರೆಯವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಮಾತ್ರ. ಅದು ಅವ್ರಿಗಿಷ್ಟ ಆಗೋ ಹಾಗೆ. ಆ ಬುದ್ಧಿನ ಬಿಡಿ ರಾಘವ್. ಇನ್ಮುಂದೆ ಆದ್ರೂ ನಿಮ್ ಮನ್ಸಿಗೆ ತೋಚಿದ್ದನ್ನ ನಿಮ್ ವಿವೇಕ ಡಿಸೈಡ್ ಮಾಡೋ ಹಾಗೆ ನೋಡ್ಕೊಳ್ಳಿ. ಅದೇ ವಿವೇಕ ಹೇಳ್ತಾ ಇದೆ. ನೋಡಿ ರಾಘವ್, ಹೀಗ್ ತಕ್ಷಣಕ್ಕೆ ಆಡೋ ಮಾತುಗಳೇ ವಿವೇಕ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹುಡುಗಾಟಿಕೆ ಜೀವನ ಮುಗೀತು ರಾಘವ್.
ಈ ಮನೆಯವ್ರ ಜವಾಬ್ದಾರಿ ನಿಮ್ಮ ಮೇಲಿದೆ. ಇಲ್ಲ ಅಂದ್ರೆ ಈ ಜೀವನ ಇಲ್ಲ ಕೀರ್ತಿ. ಈ ಮಾತುಗಳು ಸಿಲ್ಲಿ ಅನ್ಸಲ್ವಾ ರಾಘವ್? ನಾನಿಲ್ದೇನೂ ಜೀವನ ಕಳ್ದಿದೆ. ನಾನ್ ಸಿಕ್ಕ ಮೇಲೂ ಬದುಕ್ಸಾಗಿದೆ. ನಾನು ಇಲ್ದೇ ಇದ್ರೂ ಬದುಕಿರ್ತೀನಿ ಅನ್ನೋ ಭರವಸೆ ಮಾತುಗಳು ನಿಮ್ಮಲ್ಲಿ ಹುಟ್ಟಿದೆ. ನನ್ನ ಮುಖ ನೋಡದೆ ಊಟ ಸೇರಿದೆ. ನನ್ನ ಮಾತು ಕೇಳದೆ ನಿದ್ದೆ ಬಂದಿದೆ. ಎಲ್ಲ ಅದ್ರ ಪಾಡಿಗೆ ಅದು ನಡೆದಿದೆ. ಎಲ್ಲೋ ಮಧ್ಯದಲ್ಲಿ ಒಂದೆರಡು ದಿನ ಹಾಗೆ ಹೀಗೆ ಆಗಿರ್ಬೋದಷ್ಟೇ. ಕೀರ್ತಿ, ಅದು ರಾಘವ್, ಈ ಮಾತನ್ನ ನಾನು ನಿಮ್ಗೊಬ್ರಿಗೆ ಹೇಳ್ತಾ ಇಲ್ಲ, ನನಗೂ ಹೇಳ್ಕೊಳ್ತಾ ಇದ್ದೀನಿ. ಈಗ ನಾನು ದಿನದ 24 ಗಂಟೆನೂ ನಿಮ್ಮನ್ನೇ ನೆನೆಸ್ಕೊಳ್ತೀನಿ. ನೀವ್ ಇಲ್ದೇ ಇರೋ ಗಳಿಗೆ ಇಲ್ಲ ಅಂತೆಲ್ಲ ಹೇಳಲ್ಲ. ಯಾಕಂದ್ರೆ ಅದು ಸಾಧ್ಯ ಇಲ್ಲ. ನೀವ್ ನನ್ನಿಂದ ದೂರ ಇದ್ದಾಗ್ಲೂ, ನಾನ್ ದುಃಖದಲ್ಲಿದ್ದಾಗ್ಲೂ, ಹಾಸ್ಟೆಲಲ್ಲಿ ಯಾರೋ ಹೇಳಿದ ಜೋಕಿಗೆ ನಾನು ತುಂಬಾ ನಕ್ಕಿದ್ದೀನಿ. ಬೇಜಾರಲ್ಲಿದ್ರು ಹೊಟ್ಟೆ ಹಸ್ದಾಗ ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ. ನಿಮ್ ಕನ್ಸುಗಳೇ ಇಲ್ಲದೆ ಕಣ್ ತುಂಬಾ ನಿದ್ದೆ ಮಾಡಿದ್ದೀನಿ. ರಾಘವ್, ಈಗ ನೀವು ಬದುಕಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಉಸಿರಾಟ. ಆ ಉಸಿರಾಟನ ಯಾವತ್ತಾದ್ರೂ ಗಮನಿಸಿದ್ದೀರಾ? ಅದಕ್ಕೆ ಯಾವತ್ತಾದ್ರೂ ಥ್ಯಾಂಕ್ಸ್ ಅಂತ ಹೇಳಿದ್ದೀರಾ? ಆದ್ರೆ ಅದೇ ಮಾತನ್ನ ನೀನ್ ನನ್ನ ಪ್ರಾಣಕ್ಕಿಂತ ಹೆಚ್ಚು ಅಂತ ಪ್ರೀತಿಸಿದ ಹುಡುಗಿಗೆ ಹೇಳ್ತೀರಿ. ಪ್ರಾಣಕ್ಕೆ ಯಾವತ್ತೂ ಹೇಳಲ್ಲ ಅಲ್ವಾ? ನಾನು ಹೇಳೋದಿಷ್ಟೇ, ಇರೋ ಜೀವನನ ಇದ್ದ ಹಾಗೆ ಬದುಕಿ, ವಿಶೇಷವಾಗಿ ಬದುಕಿ ಜೀವನ ಹಾಳು ಮಾಡ್ಕೋಬೇಡಿ. ಮಾತ್ ಸಾಕು ಅಂತಿದ್ಯಾ? ಇನ್ನೇನೇ ಮಾತಾಡಿದ್ರು ಅದು ಅಲ್ಲಲ್ಲೇ ಸುತ್ತುತ್ತೆ ಹೊರತು ಹೊಸ ವಿಷಯ ಏನೂ ಹುಟ್ಕೊಳ್ಳಲ್ಲ. ಬೇಡ ರಾಘವ್, ನಾನೇ ಹೊರಗಡೆ ಚಾಪೆ ಮೇಲೆ ಮಲ್ಕೋತೀನಿ. ನಾಳೆಯಿಂದ ಈ ಹಾಸಿಗೆ ದಿಂಬು ಹೊದಿಕೆ ಎಲ್ಲ ಇರಲ್ಲ ಅಲ್ವಾ? ಮೈ ಸ್ವಲ್ಪ ಕಷ್ಟಕ್ಕೆ ಹೊಂದ್ಕೊಳ್ಳಿ. ಕೀರ್ತಿ, ಹಾಗಾದ್ರೆ ಇಷ್ಟು ದಿವಸ ನಾನೇನು ಅಂದ್ಕೊಂಡಿದ್ನೋ ಅದು ಸುಳ್ಳು. ಇದೇ ಸತ್ಯನಾ? ಅಣ್ಣ ಬಂದ್ರ? ಅಣ್ಣ, ನಂಗೊಂದು ಸಣ್ಣ ಸಹಾಯ ಮಾಡ್ತೀರಾ? ಈ ಬ್ಯಾಗನ್ನ ಹೊರಗುವರೆಗೂ ತಂದ್ಕೊಡಿ ಅಣ್ಣ, ಪ್ಲೀಸ್. ಸೊಸೆ